ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶುಕ್ರವಾರದ ಬೆಳಗಿನ ಮೊದಲ ಸಂಚಿಕೆ ಇದು. ಈ ವಿಷಯವನ್ನು ಬೆಳ್ಳಂಬೆಳಗ್ಗೆ ಪ್ರಸ್ತಾಪ ಮಾಡಲೋ ಬೇಡೋ ಅಂತ 10 ಸಲ ಆಲೋಚನೆ ಮಾಡಿದೆ. ಏಕೆಂದರೆ ಬೆಳಗಿನ ಹೊತ್ತಿನಲ್ಲಿ ಈ ರೀತಿಯಾದಂಥ ಆಘಾತಕಾರಿ ಮತ್ತು ಈ ರೀತಿಯಾದಂಥ ಮನಸ್ಸಿಗೆ ನೋವನ್ನು ಕೊಡುವಂಥ ವಿಚಾರವನ್ನು ಹೇಳಬೇಕೋ ಬೇಡೋ ಅಂತ 2 ಸಲ ಆಲೋಚನೆ ಮಾಡಿ, ಆದರೂ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ವಿಷಯ ಗೊತ್ತಾಗಲಿ, ದೇಶದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ವಿಷಯ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ತುಂಬ ಬೇಸರದ ಸನ್ನಿವೇಶದಲ್ಲಿ ಈ ಘಟನೆಯನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಕಳೆದ 3 ದಿನಗಳಿಂದ ನಿರಂತರವಾಗಿ ಲೋಕಸಭೆಯಲ್ಲಿ ಗಲಾಟೆ ನಡೀತಾ ಇದೆ. ಕೇವಲ ಲೋಕಸಭೆ ಅಷ್ಟೇ ಅಲ್ಲ, ಲೋಕಸಭೆಯ ಹೊರಗಡೆ ಮಕರದ್ವಾರದಲ್ಲಿ ಕೂಡ JNU ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಯಾವ ರೀತಿಯ ರ್ಯಾಗಿಂಗನ್ನು ನಡೆಸ್ತಾರೆ, ಯಾವ ರೀತಿಯದಾದಂಥ ಉತಾವಳಿ ಅಟಾಟೋಪವನ್ನು ನಡೆಸ್ತಾರೆ, ಅದೇ ರೀತಿ ವಿಪಕ್ಷದವರು ಗಲಾಟೆ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕಳೆದ 3 ದಿವಸದಿಂದ ತಾವು ಗಮನಿಸ್ತಾ ಇದ್ದೀರಿ. ಆದರೆ ನಿನ್ನೆ ಗುರುವಾರ ಲೋಕಸಭೆಯ ಸ್ಪೀಕರ್ ಆದಂಥ ಓಂ ಪ್ರಕಾಶ್ ಬಿರ್ಲಾ ಅವರು ಹೇಳಿದ ಮಾತನ್ನು ಕೇಳಿದ ಮೇಲೆ ನನಗೆ ಈ ಮಟ್ಟಿಗೆ ನಮ್ಮ ಲೋಕಸಭಾ ಸದಸ್ಯರು ಇಳಿಯಲಿಕ್ಕೆ ಸಾಧ್ಯವಾ, ಈ ರೀತಿಯ ಗುಂಡಾಗಿರಿಯ ಜನರನ್ನು ನಾವು ಚುನಾಯಿಸಿ ಕಳಿಸಿದ್ದೇವೆ ಅಂತ ದೊಡ್ಡ ಮಟ್ಟದ ಆಘಾತ ಆಗಿದ್ದು ನಿಜ ನನಗೆ. ಬುಧವಾರ ಸಂಜೆ 5 ಗಂಟೆಗೆ ನರೇಂದ್ರ ಮೋದಿಯವರು ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಬೇಕಾಯಿತು. ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾ ನಿರ್ಣಯವಾಗಿ ಯಾವಾಗಲೂ ಪ್ರಧಾನಮಂತ್ರಿ ಕೊನೆಯಲ್ಲಿ ಭಾಷಣವನ್ನು ಮಾಡ್ತಾರೆ. ಅಲ್ಲಿಗೆ ವಂದನಾ ನಿರ್ಣಯ ಮುಕ್ತಾಯಗೊಳ್ಳುತ್ತೆ. ಸಂಜೆ 5 ಗಂಟೆಗೆ ಅದನ್ನು ನಿಯೋಜಿಸಲಾಗಿತ್ತು ನರೇಂದ್ರ ಮೋದಿಯವರ ಭಾಷಣ. ಬೆಳಗ್ಗೆಯಿಂದ ಗಲಾಟೆ ನಡೀತಾ ಇತ್ತು. ಯಾವ ಮಟ್ಟಿಗೆ ಗಲಾಟೆ ನಡೀತಾ ಇತ್ತು ಅಂತಂದ್ರೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಾವಿಗಿಳಿದು ಗಲಾಟೆ ಮಾಡಿದರು, ಪೇಪರನ್ನು ಹರಿದು ಹಾಕಿದರು, ಮಹಿಳಾ ಸದಸ್ಯರನ್ನು ಟ್ರೆಜರಿ ಬೆಂಚ್ ಹತ್ರ ತಂದು ನಿಲ್ಲಿಸಿ ಅಲ್ಲಿ ಕಿರ್ಚಾಡುವ ಹಾಗೆ ಮಾಡಿದರು. ಒಂದಷ್ಟು ಜನರನ್ನು ಸಸ್ಪೆಂಡ್ ಮಾಡಲಾಯಿತು. ಅವರೆಲ್ಲ ಹೊರಗಡೆ ಬಂದು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಇದ್ಯಾವುದು ಕೂಡ ನಮಗೀಗ ಹೊಸದು ಅಲ್ಲ ಮತ್ತು ಇದರಿಂದ ಆಘಾತ ಆಗೋದಿಲ್ಲ, ದಿಗ್ಭ್ರಾಂತಿ ಆಗುವಂಥ ವಿಚಾರ ಏನಲ್ಲ, ಬೆಚ್ಚಿಬೀಳೋ ವಿಚಾರ ಏನಲ್ಲ. ಯಾಕೆಂದರೆ ಕಳೆದ 11.5 ವರ್ಷದಿಂದ ನರೇಂದ್ರ ಮೋದಿಯವರ ಸರ್ಕಾರವನ್ನು, ಅವರ ಆಡಳಿತವನ್ನು ಸಹಿಸಲಾರದೆ ಒಂದಲ್ಲೊಂದು ಕಾರಣ ಇಟ್ಕೊಂಡು ಕಲಾಪಗಳು ನಡೆಯಲಾರದ ಹಾಗೆ ಕಾಂಗ್ರೆಸ್ಸು ನೋಡ್ಕೋತಾ ಇದೆ, ವಿಪಕ್ಷಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾವೆ. ನನಗೆ ಭಾಳ ದುಃಖ ಆಗೋದೇನಪ್ಪ ಅಂತಂದರೆ, ಕಾಂಗ್ರೆಸ್ಸು ಯಾವ ಧೋರಣೆಯನ್ನು ಕೈಗೊಳ್ಳುತ್ತೋ ಅದೇ ಧೋರಣೆಗೆ ಉಳಿದವರು ಕೂಡ ಕೈ ಜೋಡಿಸ್ತಾ ಇರೋದು. ಕೇವಲ ಅಖಿಲೇಶ್ ಯಾದವ್ ಅಲ್ಲ, ಅಥವಾ ಕೇವಲ TMC ಅಲ್ಲ, ಅಥವಾ ಕೇವಲ ಯಾವುದು ನಿಮ್ಮ DMK ಅಲ್ಲ, ಎಲ್ಲ ಪಕ್ಷದವರು ಒಂದೇ ಸ್ವರದಲ್ಲಿ ಒಂದೇ ರೀತಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಲ್ಲಿ ನಾ ಮುಂದು ತಾ ಮುಂದು ಅಂತ ಈ ಇಡೀ ವಾತಾವರಣವನ್ನು ಗಲಭೆಗ್ರಸ್ತ ಪ್ರದೇಶವನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಿನ್ನೆ ಗುರುವಾರ ದಿವಸ ಓಂ ಪ್ರಕಾಶ್ ಬಿರ್ಲಾ ಅವರು ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರು ಅಂದರೆ, ನಾನೇ ಸ್ವತಃ ಬುಧವಾರ ಸಂಜೆ ನರೇಂದ್ರ ಮೋದಿಯವರು ಲೋಕಸಭೆಗೆ ಬರಲಾರದ ಹಾಗೆ ತಡೆದೆ, ಬರಬೇಡಿ ಅಂತ ಆಗ್ರಹಪಡಿಸಿದೆ. ಏನ್ರಿ ಇದು? ಇಡೀ ಲೋಕಸಭೆಯ ಉಸ್ತುವಾರಿ ಇರೋದು ಯಾವತ್ತೂ ಸ್ಪೀಕರ್ ಕೈಯಲ್ಲಿ. ಅದರ ಸಂಪೂರ್ಣ ಮಾಲೀಕತ್ವ ಯಾರ್ದಿದ್ರು ಲೋಕಸಭೆ ಸ್ಪೀಕರ್ದು. ಸ್ವತಃ ಪ್ರಧಾನಿಯಾಗಿದ್ದರೂ ಕೂಡ, ಗೃಹ ಸಚಿವರಾಗಿದ್ದರೂ ಕೂಡ, ಯಾರೇ ಆದರೂ ಕೂಡ ಎದುರುಗಡೆ ಇರುವಂಥ ಚೇರಿಗೆ ಅಡ್ರೆಸ್ ಮಾಡುವಾಗ ಸ್ಪೀಕರ್ ಅವ್ರನ್ನ ಉದ್ದೇಶಿಸಿಯೇ ಮಾತನಾಡೋದು. ಆಮೇಲೆ ಅಲ್ಲಿ ನಡೆಯುವ ಎಲ್ಲ ನಡಾವಳಿಗೆ ಬಾಧ್ಯಸ್ಥರು ಕೂಡ ಸ್ವತಃ ಲೋಕಸಭಾ ಸ್ಪೀಕರ್ ಆಗಿರ್ತಾರೆ. ಹೊಸ ಸಂಸತ್ತನ್ನು ನಿರ್ಮಾಣ ಮಾಡಲಾಯ್ತಲ್ಲ, ಅದರ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಲೋಕಸಭಾ ಸ್ಪೀಕರ್ದು ಆಹ್ವಾನ ಕೊಡ್ತಾ ಇದ್ದದ್ದು. ಯಾಕೆ ಲೋಕಸಭೆ ಅನ್ನೋದು ಸ್ಪೀಕರ್ಗೆ ಸಲ್ಲಿಸುವಂಥದ್ದು, ಮೇಲ್ಗಡೆ ಬಂದರೆ ಸಭಾಪತಿ ಇರ್ತಾರೆ ರಾಜ್ಯಸಭೆಯಲ್ಲಿ, ನಿಮ್ಗೆ ಗೊತ್ತಿರೋ ವಿಚಾರ. ಹೀಗಿರುವಾಗ ಓಂ ಪ್ರಕಾಶ್ ಬಿರ್ಲಾ ಅವರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬುಧವಾರ ಸಂಜೆ 5 ಗಂಟೆಗೆ ಬರಲಿಕ್ಕೆ ಸನ್ನದ್ಧರಾಗಿದ್ದರು, ಬಂದು ರಾಷ್ಟ್ರಪತಿಯವರ ಅಭಿಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ತಮ್ಮ ಪ್ರತ್ಯುತ್ತರವನ್ನು ಕೊಡುವ ತಯಾರಿಯಲ್ಲಿದ್ದರು. ಆದರೆ ನಾನು ಅವರಿಗೆ ಬರಬೇಡ ಅಂತ ಹೇಳಿದೆ. ಯಾಕೆಂದರೆ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸುವಂಥ ಒಂದು ಪೂರ್ವ ನಿಯೋಜಿತ ಸಂಚು ಸಜ್ಜಾಗಿತ್ತು. ಇದು ನನಗೆ ಆಘಾತಕರ ಅನಿಸಿತ್ತು. ಈಗ ಎಲ್ಲೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ,
ಇನ್ನೆಲ್ಲೋ ಪ್ರಕ್ಷುಬ್ಧ ವಾತಾವರಣ ಇದೆ ಅಲ್ಲಿ ಹೋಗಬೇಡಿ ಅನ್ಬೋದು, ಇನ್ನೆಲ್ಲೋ ಅತ್ಯಂತ ಸೂಕ್ಷ್ಮತಮ ಪ್ರದೇಶ ಅಲ್ಲಿ ಏನೋ ಅವಘಡ ಸಂಭವಿಸ್ಬೋದು, ಅಂಥ ಜಾಗಕ್ಕೆ ನೀವು ಹೋಗಬೇಡಿ ಅನ್ನೋದು ಸ್ವಾಭಾವಿಕ. ಆದರೆ ಯಾವ ಜಾಗ ಪ್ರಜಾಪ್ರಭುತ್ವದ ಕಾಶಿ ಅಂತ ನೀವು ಹೇಳ್ತೀರಿ, ಪ್ರಜಾಪ್ರಭುತ್ವದ ದೇವಾಲಯ ಅಂತೀರಿ, ಯಾವ ಜಾಗದಲ್ಲಿ ಪ್ರಧಾನಮಂತ್ರಿಯವರು ತಮ್ಮ ಅಂಗರಕ್ಷಕರ ಜೊತೆ ಬರೋದಿಲ್ಲ, ಅಂಥ ಜಾಗದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸುವಂಥ ಪೂರ್ವ ನಿಯೋಜಿತ ಸಂಚನ್ನು ಕಾಂಗ್ರೆಸ್ಸು ಮಾಡಿತ್ತು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಲ್ಲ, ಆಗ ನನಗೆ ಈ ದೇಶದ ಸ್ಥಿತಿ ಏನಾಗಬಹುದು ಅನ್ನುವಂಥ ಗಾಬರಿ ಶುರುವಾಯಿತು ನನಗೆ. ನೋಡಿ, ನಾನು ಸ್ವತಃ ನರೇಂದ್ರ ಮೋದಿ ಅವ್ರನ್ನ ಎದರ ಬದರ ಮುಖಾಮುಖಿಯಾಗಿ ನೋಡಿದಂಥ ವ್ಯಕ್ತಿ. ಇತ್ತೀಚೆಗೆ ತಾನೇ ಉಡುಪಿಯ ಕಾರ್ಯಕ್ರಮದಲ್ಲಿ, ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ, ಅದಕ್ಕಿಂತ ಮುಂಚೆ ಯಾವ ರೀತಿಯ ಭದ್ರತೆಯ ವ್ಯವಸ್ಥೆ ಇರುತ್ತೆ ಅಂತ ನಾನು ಕಣ್ಣಾರೆ ಅನುಭವಿಸಿದ್ದು. ನಾನು ಕೇಂದ್ರ ಸರ್ಕಾರದಿಂದ, ಗೃಹ ಸಚಿವಾಲಯದಿಂದ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರುತ್ತದೆ, ಮುಖ್ಯ ಕಾರ್ಯದರ್ಶಿ ಅವರಿಗೆ ಲಿಸ್ಟ್, ನಾವು ಕಳಿಸಿರುವ ಲಿಸ್ಟನ್ನು ಅಪ್ರೂವ್ ಮಾಡಿ ಯಾರ್ಯಾರು ಬಂದು ಎದುರುಗಡೆ ನರೇಂದ್ರ ಮೋದಿ ಎದುರುಗಡೆ ಅವ್ರನ್ನ ಸ್ವಾಗತಿಸಲಿಕ್ಕೆ ನಿಲ್ಲುವವರ ಹೆಸರು ಇಲ್ಲಿಂದ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸ್ಬೇಕು. ನಾವು ಕಾರ್ಯಕ್ರಮ ಮಾಡೋದಾದರೆ ಗೃಹ ಸಚಿವಾಲಯದವ್ರು ಕ್ಲಿಯರ್ ಮಾಡಿ ಚೀಫ್ ಸೆಕ್ರೆಟರಿ ಕಳಿಸ್ತಾರೆ ವಿಧಾನಸೌಧಕ್ಕೆ, ಚೀಫ್ ಸೆಕ್ರೆಟರಿ ಅಲ್ಲಿಯ ಎಸ್ ಪಿ ಕಳಿಸ್ತಾರೆ, ಯಾವ ಪ್ರದೇಶದಲ್ಲಿ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಎಸ್ ಪಿಗೆ, ಆ ಎಸ್ ಪಿ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೋತಾರೆ. ಅದಾದ ಮೇಲೆ ನರೇಂದ್ರ ಮೋದಿಯವರ ಎದುರುಗಡೆ ನಿಲ್ಲಲಿಕ್ಕೆ ನಮಗೆ ಅರ್ಹತೆ ಬರುತ್ತೆ. ಅಷ್ಟು ಮಟ್ಟಿನ ಮುಂಜಾಗರೂಕತೆಯನ್ನು ಕೈಗೊಳ್ಳಲಾಗತ್ತೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಇದಾದ ಮೇಲೆ ನರೇಂದ್ರ ಮೋದಿ ಬರುವುದಕ್ಕಿಂತ 1 ಗಂಟೆ ಮುಂಚೆ ಅಲ್ಲಿ ಸಾಲಾಗಿ ನಿಂತಿರಬೇಕು, ಆರ್ಡರ್ನಲ್ಲಿ ನಿಂತಿರಬೇಕು, ಹೆಸರು ಲಿಸ್ಟಲ್ಲಿ ಯಾವುದು ಅವರೇ ನಿಂತಿರಬೇಕು. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಅಂತರ ಎಷ್ಟಿರಬೇಕು ಅಂತ ಎಸ್ ಪಿ ಜಿ ಅವರು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ನರೇಂದ್ರ ಮೋದಿ ಅವರಿಂದ ಎಷ್ಟು ಗಜ ಅಂತರದಲ್ಲಿ ನಾವು ನಿಲ್ಲಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದಾದಮೇಲೆ ತಾಲೀಮು ನಡೆಯುತ್ತೆ. ನರೇಂದ್ರ ಮೋದಿ ಬಂದಾಗ ಕಾಲು ಮುಟ್ಟುವ ಹಾಗಿಲ್ಲ, ನರೇಂದ್ರ ಮೋದಿ ಅವರಿಗೆ ಹಾರ ಹಾಕುವ ಹಾಗಿಲ್ಲ, ನರೇಂದ್ರ ಮೋದಿ ಅವ್ರನ್ನ ತಬ್ಬಿಕೊಳ್ಳುವ ಹಾಗಿಲ್ಲ, ನರೇಂದ್ರ ಮೋದಿ ಅವ್ರನ್ನ ಅನಗತ್ಯವಾಗಿ ಮಾತನಾಡಿಸುವ ಹಾಗಿಲ್ಲ, ನರೇಂದ್ರ ಮೋದಿ ಅವರು ಬಂದು ಮುಂದೆ ಹೋದ ಮೇಲೆ ಯಾವಾಗ ನಾವು ಚಲಿಸಬಹುದು ಎನ್ನುವುದನ್ನು ಕೂಡ ಎಸ್ ಪಿ ಜಿ ಅವರು ಹೇಳ್ತಾರೆ. ಆ ಮಟ್ಟಿನ ಭದ್ರತೆ ವ್ಯವಸ್ಥೆ ನರೇಂದ್ರ ಮೋದಿ ಅವ್ರಿಗಿರುತ್ತೆ. ಇದು ನಾನು ಸ್ವತಃ ಅನುಭವಿಸಿದ್ದು. ಎಲ್ಲ ಕಡೆ ನರೇಂದ್ರ ಮೋದಿ ಅವರು ಎಲ್ಲಿ ಹೋದರೂ ಕೂಡ ಇದೇ ಪ್ರೋಟೋಕಾಲನ್ನು ಪಾಲಿಸಬೇಕು. ಇದು SOP, ಇದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್. ಒಂದೇ ಒಂದು ಕ್ಯಾಮ್ರಾ ಇರ್ತದೆ, ದೂರದರ್ಶನದ ಒಂದು ಕ್ಯಾಮ್ರಾ ಇರ್ತದೆ, ರಾಜ್ಯಸಭೆ ಲೋಕಸಭೆ ಥರ ಯಾವ ಕ್ಯಾಮ್ರಾ ಇರ್ತೋ ಅದೇ ಒಂದು ಕ್ಯಾಮ್ರಾ ಇರುತ್ತೆ. ಅವರೇ ಎಲ್ಲ ಚಾನಲ್ಗಳಿಗೂ ಕೊಡ್ತಾರೆ. ಯಾವುದೇ ಮಾಧ್ಯಮದವ್ರಿಗೆ ಪ್ರವೇಶ ಇರೋದಿಲ್ಲ. ಎಷ್ಟು ಜನ ಇರ್ತೀವಿ ಅಂತ ಮುಂಚೆ ತೀರ್ಮಾನ ಆಗಿರುತ್ತೆ. ಆದರೆ ಲೋಕಸಭೆಗೆ ಬರುವಾಗ, ರಾಜ್ಯಸಭೆಗೆ ಬರುವಾಗ ಪ್ರಧಾನಮಂತ್ರಿಯವರು ಯಾವುದೇ ಅಂಗರಕ್ಷಕರಿಲ್ಲದೆ ತಮ್ಮ ಪಾಡಿಗೆ ಆರಾಮಾಗಿ ಬರ್ತಾರೆ. ಯಾಕೆಂದರೆ ಇರೋರೆಲ್ಲ ನನ್ನ ಸಹೋದ್ಯೋಗಿಗಳು. ನಾನು ಅವರೂ ಸೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ಎದುರಿಸಿ ಅಥವಾ ನಾಮಕರಣಗೊಂಡು ಇಲ್ಲಿ ಬಂದಿದ್ದೇವೆ. ದೇಶಕ್ಕಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ. ನನ್ನ ಜೊತೆ ಇರೋರು ಯಾರೂ ಅಪಾಯಕಾರಿ ವ್ಯಕ್ತಿಗಳಲ್ಲ. ನನ್ನ ಮೇಲೆ ಯಾವುದೇ ರೀತಿಯಾದಂಥ ದೈಹಿಕ ಹಲ್ಲೆಯಾಗಲಿ ನನಗೆ ತೊಂದರೆ ಕೊಡುವುದಾಗಿ ಮಾಡೋದಿಲ್ಲ. ಅಲ್ಲಿರುವಂಥ ಸಾರ್ಜೆಂಟ್ಗಳು ಉಳಿದದ್ದನ್ನು ನಿಭಾಯಿಸ್ತಾರೆ. ಅಲ್ಲಿರುವಂಥ ವ್ಯವಸ್ಥೆ ಏನಿರುತ್ತೆ, ಅಂಗರಕ್ಷಕರ ವ್ಯವಸ್ಥೆ ಏನಿರುತ್ತೆ, ಲೋಕಸಭೆ ಒಳಗಡೆ ಇದ್ದೇ ಇರುತ್ತೆ. ಅದು ಅವರು ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಿರ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಅವರ SPG ಕಮಾಂಡೋಗಳನ್ನ ಕರ್ಕೊಂಬಂದು ಮುಂಚೆ ವ್ಯವಸ್ಥೆಯನ್ನು ಮಾಡಿ ಯಾರೂ ಆಚೆ ಈಚೆ ಬರಲಾರ್ದ ಹಾಗೆ ಇಷ್ಟು ಅಂತರದಲ್ಲಿ ಅವರ ಸುತ್ತಮುತ್ತ ಯಾರು ಇರಬಾರ್ದು ಅನ್ನುವಂಥ ಪ್ರೋಟೋಕಾಲ್ ಇದೆ, ಅದೆಲ್ಲವನ್ನು ಬ್ರೇಕ್ ಮಾಡಿ ಪ್ರಧಾನಮಂತ್ರಿಯವರು ಲೋಕಸಭೆಗೆ ಬಂದು ತಮ್ಮ ಭಾಷಣ ಮಾಡುವುದು ಅಥವಾ ಕಲಾಪಗಳಲ್ಲಿ ಪಾಲ್ಗೊಳ್ಳುವುದು ಮಾಡ್ತಾರೆ. ಅಷ್ಟು ಲೋಕಸಭೆಯ ಸದಸ್ಯರ ಮೇಲೆ ನಂಬಿಕೆ ಇರ್ತದೆ. ಇದನ್ನು ಬಳಸಿಕೊಂಡು ರಾಹುಲ್ ಗಾಂಧಿಯವರ ಪಟಾಲಂ ಕಾಂಗ್ರೆಸ್ಸು ಮಹಿಳಾ ಸದಸ್ಯರನ್ನು ಮುಂದೆ ಮಾಡಿ ಟ್ರೆಷರಿ ಬೆಂಚ್ ಹತ್ರ ನಿಲ್ಲಿಸಿ ಹಿಂದುಗಡೆಯಿಂದ ನುಗ್ಗಲಾಗುವ ಹಾಗೆ ತಯಾರಿಯನ್ನು ಮಾಡಿಕೊಂಡು ಅವರ ಮೇಲೆ ಎಗರಿ ಬಿದ್ದು ಅವರ ಮೇಲೆ ಹಲ್ಲೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಬುಧವಾರ ಸಂಜೆ. ಇದನ್ನು ಯಾರೋ ಮೂರನೇದವ್ರು ಮೀಡಿಯಾದವ್ರು ಹೇಳೋದು, ಯಾವುದೋ ಪತ್ರಿಕೆಯಲ್ಲಿ ಬಂದಂಥ ಗಾಸಿಪ್ಪು, ಯಾವುದೋ ಸೋಷಿಯಲ್ ಮೀಡಿಯಾದ ಸುದ್ದಿ ಅಲ್ಲ. ಸುದ್ದಿಯನ್ನು ಹೇಳಿದ್ದು ಈ ದೇಶದ ಅತ್ಯಂತ ಪ್ರತಿಷ್ಠಿತವಾದಂಥ ಜಾಗದಲ್ಲಿರುವಂಥ ಸ್ಪೀಕರ್ ಹೇಳಿರುವಂಥ ಮಾತಿದು. ಅವರ ಮೇಲೆ ದೈಹಿಕ ಹಲ್ಲೆ ಆಗುವಂಥ ಸಂಭವ ಇದ್ದಿದ್ದರಿಂದ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಬರಬಾರದು ಅಂತ ನಾನು ಪ್ರಧಾನಮಂತ್ರಿಯವರ ಹತ್ರ ಆಗ್ರಹಪೂರ್ವಕವಾಗಿ ವಿನಂತಿಸಿಕೊಂಡೆ ಅಂತ
ಓಂ ಪ್ರಕಾಶ್ ಬಿರ್ಲಾ ಹೇಳ್ತಾರಲ್ಲ, ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ಹತಾಶರಾಗಿರಬೇಕು, ಕಾಂಗ್ರೆಸ್ನವ್ರು ಯಾವ ಮಟ್ಟಿಗೆ ಗೂಂಡಾಗಿರಿ ಮಾಡಲಿಕ್ಕೆ ಸಜ್ಜಾಗಿರಬಹುದು, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. 2001ರಿಂದ ನಿರಂತರವಾಗಿ ಇದೇ ರೀತಿಯ ಕಿರುಕುಳ, ಇದೇ ರೀತಿಯ ಅಡ್ಡಾಟೋಪ, ಇದೇ ರೀತಿಯ ವಾಚಾಮಗೋಚರವಾದ ನಿಂದನೆ, ಇದೇ ರೀತಿಯಾದಂಥ ಅನಗತ್ಯವಾದ ಆರೋಪಗಳನ್ನು ನರೇಂದ್ರ ಮೋದಿ ಅವರ ಮೇಲೆ ಹೇರಲಾಗ್ತಾ ಇದೆ. ಈತ ಪ್ರಧಾನಿ ಆಗೋದಿಲ್ಲ ಅಂತ ಅಂದ್ಕೊಂಡಂಥ ಮಣಿಶಂಕರಯ್ಯರು ನಮ್ಮ ಕಾಂಗ್ರೆಸ್ ಆಫೀಸಿಗೆ ಒಂದು ಅಧಿವೇಶನದಲ್ಲಿ ಚಹಾ ಮಾರಲಿ ಅಂತ ಹೇಳಿದಂಥ ಮನುಷ್ಯ. ಇದೇ ಸೋನಿಯಾ ಗಾಂಧಿ ಮರ್ಚೆಂಟ್ ಆಫ್ ಡೆತ್ ಅಂತ ಹೇಳಿದಂಥ ಹೆಣ್ಮಗಳು. ಇದೇ ಮಲ್ಲಿಕಾರ್ಜುನ ಮುತ್ಯ ರಾವಣ 10 ತಲೆಯ ರಾವಣ ನರೇಂದ್ರ ಮೋದಿ ಹಾವು ಅಂತ ಹೇಳಿದಂಥ ಮನುಷ್ಯ, ಸರ್ಪ ಅಂತ ಹೇಳ್ದ, ಯಾವ ಶಬ್ದವನ್ನು ಅಂದಿಲ್ಲ ಅಂಥೇಳಿ. ಚೋರ್ ಅಂತ ಹೇಳ್ಬಿಟ್ಟ ರಾಹುಲ್ ಗಾಂಧಿ, ಚೌಕಿದಾರ್ ಚೋರ್ ಹೈ ಅಂತೇಳಿ. ಈಗ ಸಿಕ್ಕಿದ್ದೇನು? ಒಂದು ಪುಸ್ತಕ, ಅಪ್ರಕಟಿತ ಪುಸ್ತಕ. ಆ ಪುಸ್ತಕ ಅಮೆಝಾನ್ನಲ್ಲಿ ಹಾಕಿದ್ದು ಭಾಳ ದೊಡ್ಡ ಮಟ್ಟದ ಅಪರಾಧ. ಅದು ಈಗ ಅದು ನಿಮ್ಗೆ ಅಮೆಝಾನಲ್ಲಿ ಸಿಗಲ್ಲ, ಆಮೇಲೆ ಫ್ಲಿಪ್ಕಾರ್ಟ್ನಲ್ಲೂ ಸಿಗಲ್ಲ, ಯಾವ ಸ್ಟಾಲ್ನಲ್ಲೂ ಸಿಗಲ್ಲ, ಆನ್ಲೈನಲ್ಲೂ ಸಿಗಲ್ಲ. ಆ ಪುಸ್ತಕ ನರವಣೆ ಅವರು ಬರೆದಿದ್ದು, ಜನರಲ್ MM ನರವಣೆ ಅವರು ಬರೆದಿದ್ದು. ಯಾಕೆಂದರೆ ಅದಕ್ಕೆ ರಕ್ಷಣಾ ಸಚಿವಾಲಯದಂತ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಏಕೆಂದರೆ ಈ ದೇಶದ ಭದ್ರತೆಯ ವಿಚಾರವಾಗಿ ಸೂಕ್ಷ್ಮತಮ ವಿಚಾರಗಳನ್ನು ಈ ಪುಸ್ತಕದಲ್ಲಿ, ಆತ್ಮಚರಿತ್ರೆಯಲ್ಲಿ ನರವಣೆಯವರು ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ಈ ಪುಸ್ತಕವನ್ನು ನೀವು ಪ್ರಕಟಿಸೋ ಹಾಗಿಲ್ಲ ಅಂತ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ, ನಿಷೇಧಿಸಲಾಗಿದೆ. ಅದನ್ನು ಮಾಡಬಾರ್ದು ಅಂತ ಹೇಳಲ್ಲ, ಪ್ರತಿಬಂಧಿಸಲಾಗಿದೆ ತಾತ್ಕಾಲಿಕವಾಗಿ. ಆ ಮಧ್ಯೆ ಪ್ರಿಂಟ್ ಆಗಿದ್ದು ಒಂದು ಕಾಪಿಯನ್ನು ಹಿಡ್ಕೊಂಡು ಬರ್ತಾರೆ. ನನ್ನ ಕಡೆ ಪುಸ್ತಕ ಇದೆ, ತಾಕತ್ತಿದ್ರೆ ನರೇಂದ್ರ ಮೋದಿ ಬಂದಿದ್ರೆ ಅವ್ರ ಕೈ ಕೊಡ್ತಿದ್ದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಒಂದು ವಿಡಿಯೋವನ್ನು ಹರಿಬಿಡಲಾಗಿದೆ ಕಾಂಗ್ರೆಸ್ನಿಂದ. ಅದರಲ್ಲಿ ಆ ಕಡೆಯಿಂದ ಮೇಜರ್ ಒಬ್ಬರು ಫೋನ್ ಮಾಡ್ತಾರೆ ಡೋಕ್ಲಾಮ್ನಿಂದ. ಏನು ಮಾಡೋದು, ಎದುರುಗಡೆ ಚೈನಾದಿಂದ ಟ್ಯಾಂಕರ್ಗಳು ಬರ್ತಾ ಇದ್ದಾವೆ, ಏನು ಮಾಡಲಿ ಈಗ ಅಂತ ಆತ ದಿಕ್ಕೆಟ್ಟು ಕೇಳ್ತಾ ಇದ್ದಾನೆ. ನರವಣೆ ಅವ್ರಿಗೆ ಫೋನ್ ಮಾಡ್ತಾನೆ. ನರವಣೆ ಅವರು ಸೀದಾ ರಕ್ಷಣಾ ಸಚಿವರಿಗೆ ಫೋನ್ ಮಾಡ್ತಾರೆ, ರಾಜನಾಥ್ ಸಿಂಗ್ಗೆ. ರಾಜನಾಥ್ ಸಿಂಗ್ ಅವರು ನರೇಂದ್ರ ಮೋದಿಗೆ ಫೋನ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಆ ಸಂದರ್ಭದಲ್ಲಿ ನಿನಗೆ ಏನು ಉಚಿತ ಅನಿಸುತ್ತೋ ಅದನ್ನು ಮಾಡೋಕ್ಕೆ ಹೇಳಿ ಅವನಿಗೆ ಅಂತಾರೆ. ಒಬ್ಬ ಪ್ರಧಾನಮಂತ್ರಿ ಏನು ಮಾಡಬೇಕು? ಹೋಗಿ ಏನಲ್ಲಿ ಡೋಕ್ಲಾಮ್ಗೆ ಹೋಗಿ ಯುದ್ಧಕ್ಕೆ ಹೋಗಿ ನಿಲ್ಲಬೇಕಾ? ಆತ ಏನು ಸೇನಾಪತಿನ ನರೇಂದ್ರ ಮೋದಿ ಅವರು? ಆ ಸಂದರ್ಭದಲ್ಲಿ ಏನು ಉಚಿತವಿದೆಯೋ ಅದನ್ನು ಮಾಡು ಅಂತಲೇ ಹೇಳಬೇಕು. ಇದರಲ್ಲಿ ಏನು ತಪ್ಪಿದೆ ಅಂದರೆ, ನರೇಂದ್ರ ಮೋದಿ 56 ಇಂಚ್ ಕಾ ಸೀನಾ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು, 56 ಇಂಚಿನ ಇದೆ ಅಂತ. ಇವರು ಯುದ್ಧದ ಸಂದರ್ಭ ಬಂದಾಗ ಬಿಟ್ಟು ಓಡಿ ಹೋಗ್ತಾರೆ ಅಂತ ಪ್ರತಿಪಾದಿಸುವಂಥ ಒಂದು ಸುಳ್ಳು ಪ್ರಯತ್ನ. ಅವ್ರ ಮೇಲೆ ನೀವು ಭ್ರಷ್ಟಾಚಾರ ಆರೋಪ ಮಾಡೋಕ್ಕಾಗಲ್ಲ. 2001ರಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೆಂಗಾದರೂ ಮಾಡಿ ಸಿಗಾಕ್ಸ್ಬೇಕು ಅಂತ. ಅವರೊಬ್ಬರೇ ಅಲ್ಲ, ಅಮಿತ್ ಶಾ ಕೂಡ. ಅಮಿತ್ ಶಾ ಅವ್ರನ್ನ ಸೋಹರಾಬುದ್ದೀನ್ ಪ್ರಕರಣದಲ್ಲಿ ಸಿಕ್ಕಾಕ್ಸಿ ಗಡಿಪಾರು ಮಾಡಿಸಿದ್ರು, ಜೈಲು ಶಿಕ್ಷೆ ಅಂದರು, ಎಲ್ಲ ಮಾಡಿದರು. ಆದರೆ ಇಲ್ಲಿಯವರೆಗೂ ಅಮಿತ್ ಶಾ ಮೇಲೆ ಒಂದೇ ಒಂದು ಪ್ರಕರಣವನ್ನು ಯಾವುದೇ ರೀತಿಯಾದಂಥ ದಾಖಲು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿಗೆ ಸಂಸಾರವನ್ನು ಬಿಟ್ಟು ವಿರಾಗಿಯ ಜೀವನ ಮಾಡ್ತಾ ಇದ್ದಾರೆ, ಬಿಟ್ಬಿಡಿ. ಅಮಿತ್ ಶಾಗೆ ಸಂಸಾರ ಇದೆ ಅಲ್ವಾ, ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಪ್ರಕರಣ ಇವತ್ತವರೆಗೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರದ ಆರೋಪ ಮಾಡೋಕ್ಕಾಗಲ್ಲ, ಚುನಾವಣೆಯಲ್ಲಿ ಸೋಲಿಸೋಕ್ಕಾಗೋದಿಲ್ಲ, ಅಪಹಾಸ್ಯ ಮಾಡಿದರೆ ಎದುರಿಗೆ ಉತ್ತರ ಕೊಡೋದಿಲ್ಲ. ಇಷ್ಟೆಲ್ಲ ಉಪಹಾಸ್ಯ ಮಾಡ್ತೀನಿ, ಒಂದೇ ಸಲ ರಾಹುಲ್ ಗಾಂಧಿ ಅಂತ ಹೆಸರೇ ಹೇಳಿಲ್ಲ ಇಲ್ಲಿವರೆಗೂ. ಕ್ಷಣ ಕ್ಷಣಕ್ಕೂ ನೀನು ಚಿಕ್ಕವನು ಅಂತ ಪ್ರತಿ ಬಾರಿ ರುಜುವಾತು ಪಡಿಸ್ತಾ ಹೋಗ್ತಾರೆ ನರೇಂದ್ರ ಮೋದಿಯವರು. ನಮ್ಮ ಇಡೀ ಕುಟುಂಬದವರು 60 ವರ್ಷ ಆಡಳಿತ ಮಾಡಿದ್ವಿ, ಈಗ ಇದ್ದಕ್ಕಿದ್ದಾಗ 11.5 ವರ್ಷದಿಂದ ಈ ಮನುಷ್ಯ ಹೋಗಲಿಕ್ಕೆ ತಯಾರಿಲ್ಲ. 2024 ಚುನಾವಣೆಯಲ್ಲಿ ಕಡಿಮೆ ಸೀಟು ಬಂದು ಅಂತೇಳಿ ಇಮೋಷ್ನಲಿ ಡಿಸ್ಟ್ರಕ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಆಕಾಶದಲ್ಲಿ Cloud9ನಲ್ಲಿ ತೇಲಾಡ್ತಾ ಇದ್ದಂಥ ರಾಹುಲ್ ಗಾಂಧಿಗೆ ಮತ್ತೆ ನರೇಂದ್ರ ಮೋದಿ ಚಿಗಿತ್ಕೊಂಡ್ಬಿಟ್ರು. ಇದ್ದಂಥ 2 ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ನರೇಂದ್ರ ಮೋದಿ ಹೇಳ್ದಂಗೆ ಕೇಳ್ತಾರೆ. ಹಾಗಾದರೆ ಏನು ಮಾಡಬೇಕು? ಹೊಡಿಬೇಕು, ಗೂಂಡಾಗಿರಿ ಮಾಡಬೇಕು. ಯಾವ ಮಟ್ಟಿಗೆ ಗೂಂಡಾಗಿರಿ ಮಾಡಬೇಕು? ಲೋಕಸಭೆಯಲ್ಲಿಯೇ ನರೇಂದ್ರ ಮೋದಿ ನಿಶಸ್ತ್ರರಾಗಿ ಬಂದ ಸಂದರ್ಭದಲ್ಲಿ ಅಟಕಾಯಿಸಿಕೊಂಡು ಹೋಗಿ ಹೊಡೆಯಬೇಕು. ಏನ್ರಿ ಇದು? ಈ ಥರದ ರಾಜಕಾರಣದ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ಬೆಳ್ಳಂಬೆಳಗ್ಗೆ ಮಾತಾಡಬೇಕಾ? ನೀವು ಹೇಳಿ. ನೀವು ಕೆಳಗಡೆ ಕಮೆಂಟ್ ಹಾಕ್ತೀರಿ ಅಂತ, ಯಾಕೆ ಅವನ್ನ ಅರೆಸ್ಟ್ ಮಾಡೋದಿಲ್ಲ? ಅಲ್ಲ ಸ್ವಾಮಿ, ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ನಗ್ನ ಆಗೋದೇ ಇಂಥ ಸಂದರ್ಭ ಬಂದ ಸಂದರ್ಭದಲ್ಲಿ. ಪುಸ್ತಕ ಒಂದು ಮೊದಲೇದಾಗಿ ಯಾವ ಪುಸ್ತಕದ ಬಿಡುಗಡೆಗೆ ರಕ್ಷಣಾ ಸಚಿವಾಲಯ ಅನುಮತಿಯನ್ನು ಕೊಟ್ಟಿಲ್ವೋ, ಇಟ್ ಈಸ್ ವೈಲೇಷನ್ ಆಫ್ ದಿ ಡಿಫೆನ್ಸ್ ಆ್ಯಕ್ಟ್. ಅದು ಆ ಹಂತದಲ್ಲಿಯೇ ಇಂಥ ಪುಸ್ತಕವನ್ನು ಪ್ರದರ್ಶಿಸಿದ್ದು ದೇಶದ್ರೋಹದ ಮೊಕದ್ದಮೆ. ಬೇರೆ ಏನೂ ಮಾಡಬೇಕಾಗಿಲ್ಲ, ಅದು ಒಂದೇ ಕೇಸಲ್ಲಿ ಜೈಲಿಗೆ ಹೋಗುವಂಥದ್ದು.
ಎರಡನೇದು ಈತ ಸಂಸತ್ ಸದಸ್ಯತ್ವಕ್ಕೆ ಅನರ್ಹ ಅಂತ ಹೇಳಿರುವಂಥ ಜಡ್ಜ್ಮೆಂಟ್ ಬಂದಿರುವಂಥ ಗುಜರಾತ್ ಹೈಕೋರ್ಟ್ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಸ್ಟೇ ವ್ಯಾಕೆಟ್ ಆದರೆ ನಾಳೆ ಬೆಳಗ್ಗೆ ಅನರ್ಹ ಇವನು. ಆತನ ಪೌರತ್ವವೇ ಪ್ರಶ್ನೆಯಲ್ಲಿರುವಂಥ ಸಂದರ್ಭ. ಆದರೆ ಆತನ ಹಠಾಟೋಪ ಇದೆಯಲ್ಲ, ಅಟ್ಟಹಾಸ ಇದೆಯಲ್ಲ, ಇವತ್ತು ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಆಯ್ತು. ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ವಿಪಕ್ಷಗಳೆಲ್ಲ ಸೇರಿ ತೀರ್ಮಾನ ಮಾಡಿದೆವು, ಲೋಕಸಭೆಯಲ್ಲಿ ಬುಧವಾರ ದಿವಸ ಸಂಜೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಗುರುವಾರ ದಿವಸ ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಬಂದು ಭಾಷಣ ಮಾಡ್ತಾರೆ. ಆ ಭಾಷಣ ಮಾಡಲಿ ಅವರು, ಯಾಕಂದ್ರೆ ನಿನ್ನೆ ಮಾಡಲಿಕ್ಕೆ ಬಿಟ್ಟಿಲ್ಲ, ಇವತ್ತು ಮಾಡಲಿ ಅಂತ ಒಂದಿಷ್ಟು. ಇನ್ನೇನು ಸಂಸತ್ ಶುರು ಆಗಬೇಕು, ರಾಹುಲ್ ಗಾಂಧಿ ಎಂಟ್ರಿ. ಇದು ನಡೆದಿರೋ ಘಟನೆ, ಇದು ಗಾಸಿಪ್ ಅಲ್ಲ, ನಾನು ಸ್ಪಷ್ಟವಾಗಿ ದಾಖಲೆಯ ಸಮೇತ ಹೇಳ್ತಾ ಇರೋ ವಿಚಾರ. ಯಾವ ಕಾರಣಕ್ಕೂ ನರೇಂದ್ರ ಮೋದಿಯವರ ಭಾಷಣ ಆಗಬಾರದು. ಪ್ರತಿ ಕ್ಷಣಕ್ಕೂ ಗಲಾಟೆ ಮಾಡಬೇಕು, ಬಾಯ್ಕಾಟ್ ಮಾಡಬೇಕು, ವಾಕ್ಓವರ್ ಮಾಡಬೇಕು, ಅಲ್ಲಿಂದ ವಾಕೌಟ್ ಮಾಡಿ ಅಲ್ಲಿಂದ ಹೊರಗಡೆ ಹೋಗಬೇಕು, ಸಭಾತ್ಯಾಗ ಮಾಡಬೇಕು, ಬಾವಿಗಿಳಿದು ಗಲಾಟೆ ಮಾಡಬೇಕು. ರಾಜ್ಯಸಭೆಯಲ್ಲಿ ಈತ ಇಲ್ಲ, ಲೋಕಸಭೆಯಲ್ಲಿ ಇರೋದು. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಇರ್ತಾನೆ. ಮಲ್ಲಿಕಾರ್ಜುನ ಮುತ್ಯಾಗ ಈತನ ಇನ್ಸ್ಟ್ರಕ್ಷನ್, ಉಳಿದ ವಿಪಕ್ಷದವ್ರಿಗೆ ಈತನ ಇನ್ಸ್ಟ್ರಕ್ಷನ್, ಗಲಾಟೆ ಮಾಡಿ, ಮಾತಾಡಿದ್ದು ಯಾರಿಗೂ ಕೇಳಿಸ್ಬಾರ್ದು, ಆ ರೀತಿ ಗಲಾಟೆ ಮಾಡಿ. ಈ ರೀತಿಯ ಗುಂಡಾಗಿರಿ ಮಾಡಿ ಈ ದೇಶದಲ್ಲಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ದೇಶ. ಸಾಧನೆ ಏನು? ಜನ ಮತ ಹಾಕ್ತಾರಾ? ಖಂಡಿತ ಹಾಕೋದಿಲ್ಲ. ಹೀಗೆಲ್ಲ ಮಾಡಿದ್ದರಿಂದ ನರೇಂದ್ರ ಮೋದಿ ಏನಾದರೂ ಚಿಕ್ಕವರಾಗಿ ಆಗ್ತಾರಾ? ಖಂಡಿತ ಆಗೋದಿಲ್ಲ. ಇನ್ನು ನರೇಂದ್ರ ಮೋದಿಯವರ ಬಗ್ಗೆ ಸಹಾನುಭೂತಿ ಉಂಟಾಗತ್ತೆ. ಏನು ಈ ರೀತಿ ಕಾಟ ಕೊಡ್ತಾನಲ್ಲ ಇವನು ಅಂತ, ಇವನ ಬಗ್ಗೆ ಇನ್ನಷ್ಟು ಸಿಟ್ಟಾಯ್ತು. ಯಾವಾಗಲೂ ಸಿನಿಮಾದಲ್ಲಿ ನೋಡಿ ನೀವು, ಈ ಹೀರೋ ಇರ್ತಾನಲ್ಲ, ಹೀರೋನಿಗೆ ಹೈಯೆಸ್ಟ್ ಹೊಡೆತ ಖಳನಾಯಕನಿಂದ ಬೀಳ್ತಾವೆ ಮೊದಲು. ಕಟ್ಟ ಕಡೆಗೆ ಇನ್ನೇನು ಕೊನೆ ಕ್ಷಣ ಇದು, ಇನ್ನು ಸತ್ಯ ಹೋಗ್ತಾನೆ ಹೀರೋ, ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾನೆ, ಧೂಳು ಕಣ್ಣೆಲ್ಲ ಕಿತ್ಕೊಂಡು ಹೋಗಿದೆ, ಆವಾಗ ಬಿರುಗಾಳಿ ಹಾಗೆ ಹೀರೋ ಎದ್ದು ನಿಲ್ತಾನೆ. ಇದು ಸಿನಿಮಾ ಅಲ್ಲ, ಬೇರೆ ವಿಚಾರ. ಆದರೆ ಯಾವಾಗಲೂ ನಡೆಯೋದು ಹಾಗೆ. ನೀವು ಎಷ್ಟು ಕಾಟವನ್ನು ಕೊಡ್ತೀರಿ, ಅಷ್ಟು ಕಾಟಕ್ಕೆ ಅದರ ವಿರುದ್ಧವಾಗಿ ನರೇಂದ್ರ ಮೋದಿ ಸೆಟದು ನಿಲ್ಲೋದು ಹೇಗೆ ಅಂದರೆ, ಇರುವಂಥ ರಾಹುಲ್ ಗಾಂಧಿನ ಹೇಗೆ ಸಣ್ಣವನ್ನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರ ಇದು ನಡೀತಾ ಇರ್ತದೆ. ಮೊಟ್ಟ ಮೊದಲ ಬಾರಿಗೆ 2004 ನಂತರ ಮೊದಲ ಬಾರಿಗೆ ಪ್ರಧಾನಮಂತ್ರಿಯವರ ಭಾಷಣವಿಲ್ಲದೆ ರಾಷ್ಟ್ರಪತಿಯವರ ಅಭಿಭಾಷಣದ ವಂದನಾ ನಿರ್ಣಯದ ಅಂಗೀಕಾರ ಆಗೋಯಿತು. ಎಂದೂ ಆಗಿರಲಿಲ್ಲ. 2004ರಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿತ್ತು. ಈತನ ಹಠಾಟೋಪ ಏನು? ನನ್ನ ವಿನಃ ಬೇರೆ ಯಾರೂ ಕೂಡ ಈ ದೇಶದಲ್ಲಿ ನಮ್ಮ ಕುಟುಂಬದವ್ರು ಬಿಟ್ಟು ಬೇರೆ ಯಾರೂ ಆಳಬಾರ್ದು. ಅದು ನರೇಂದ್ರ ಮೋದಿ ಆಗಲಿ ಯಾರೇ ಆಗಲಿ. ಒಂದು ವೇಳೆ ಯಾರನ್ನಾದರೂ ಆಳಲಿಕ್ಕೆ ಬಿಟ್ಟರೆ ಅದು ನಾವೇ ಬಿಡಬೇಕು ಅವ್ರು ಅನ್ನುವಂಥ ಈತನ ಅಟ್ಟಹಾಸದ ಮನಸ್ಥಿತಿ, ಈತನ ದುರ್ವರ್ತನೆ, ರೌಡಿಸಮ್ನ ಪರಾಕಾಷ್ಠೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.